ಬಿಸ್ನೆಸ್ಸಲ್ಲಿ ನನಗೆ ಸ್ಕ್ಯಾಮ್ ಆಯಿತು ಹೇಗಂತ ಮುಂದೆ ಹೇಳ್ತೀನಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋನ ನೋಡಿದೆ. ಕುವೆಂಪು ನಗರಲ್ಲಿ ಸ್ಯಾರೀಸ್ ಎಲ್ಲ ತುಂಬ ಚೀಪ್ ರೇಟ್ಗೆ ಸಿಗುತ್ತೆ, ಹಾಗೆ ಹೋಲ್ಸೇಲ್ಗೆ ಸಿಗುತ್ತೆ, ಬೈ ಒನ್ ಗೆಟ್ ಒನ್ ಆಫರ್ ಕೂಡ ಇದೆ ಅಂತ ಹೇಳಿದ್ರು. ಆ್ಯಂಡ್ ಈ ಫೋನಲ್ಲಿ ನೋಡ್ಕೊಂಡೋದ್ರೆ ಸುಳ್ಳು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕಾಲ್ ಕೂಡ ಮಾಡಿದೆ. ಅವರು ಹೌದು ಮೇಡಮ್, 200 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ, ಹೋಲ್ಸೇಲ್ಗಿಂತ ಕಮ್ಮಿ ಪ್ರೈಸಲ್ಲಿ ನಾವು ಕೊಡ್ತಾಯಿದ್ದೀವಿ, ನೀವು ಇದನ್ನು ಹೋಲ್ಸೇಲಿಗೆ ತೊಗೊಂಡ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಸೊ ಹೌದಾ ಅಂತ ಅಂದ್ಕೊಂಡು ವಿಸಿಟ್ ಮಾಡೋಣ ಅಂತ ಹೋದೆ. ಆ್ಯಂಡ್ ಇವಾಗ ಟ್ರೆಂಡಿಂಗಲ್ಲಿ ನಡೆಯೋ ಬಿಸ್ನೆಸ್ ಯಾವುದಂತ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಸೊ ನಾನು ಕೂಡ ಅದೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ತುಂಬ ದಿನದಿಂದ ಸರ್ಚ್ ಮಾಡ್ತಾನೇ ಇದ್ದೀನಿ. ಅಲ್ಲಿ ಕೇಳೋದು, ಏನು ರೈಟು, ಏನು ಪ್ರೈಸು, ಅದೆಲ್ಲ ಎಂಕ್ವೈರೀಸ್ ಮಾಡ್ತಾನೆ ಇರ್ತೀನಿ. ಸೊ ಹೀಗೆ ಯೂಟ್ಯೂಬಲ್ಲಿ ನೋಡಿದೆ. ಸೊ ಯೂಟ್ಯೂಬ್ ಚಾನಲ್ನ ಮೆನ್ಷನ್ ಮಾಡೋದಿಲ್ಲ. ಆ್ಯಂಡ್ ನಾನು ಕೂಡ ಅದು ಕುವೆಂಪು ನಗರ್ ಬಸ್ ಸ್ಟ್ಯಾಂಡ್ ಮೇಲೆ, ಮೇನ್ ಬಸ್ ಸ್ಟ್ಯಾಂಡ್ ಡಿಪೋ, ಕುವೆಂಪು ನಗರ್ ಬಸ್ ಸ್ಟ್ಯಾಂಡ್, ಮೇನ್ ಬಸ್ ಸ್ಟ್ಯಾಂಡ್ ಬರುತ್ತೆ ನೋಡಿ. ಸೊ ಅದ್ರ ಮೇಲ್ಗಡೆ ಬಿಲ್ಡಿಂಗು. ಆ್ಯಂಡ್ ಈ ಥರ ಇದೆ. ಸೊ ಅದ್ರ ಶಾಪು ಏನೋ ಆನಂದ್ ಬ್ರದರ್ಸ್ ಅವ್ರದ್ದು ಮೇಳ ಅಂತ ಅನಿಸುತ್ತೆ ಇದು. ಸೊ ಬೈ ಒನ್ ಗೆಟ್ ಒನ್ ಅಂತ ಫೋನಲ್ಲಿ ಏನೋ ತೋರಿಸ್ಬಿಟ್ರು, ಹಾಗಿರುತ್ತೆ ಹೀಗಿರುತ್ತೆ. ಜಸ್ಟ್ 200 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಹೋಲ್ಸೇಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹೋಲ್ಸೇಲ್ ಪ್ರೈಸ್ಗಿಂತ ಕಮ್ಮಿ ಇರುತ್ತೆ ಅಂತ ಹೇಳಿದ್ರು. ಆ್ಯಂಡ್ ನಾನಿಲ್ಲಿ ಬಂದಿದ್ದು ಬೈ ಒನ್ ಗೆಟ್ ಒನ್ ಆಫರ್ ಇದೆ ಅಂತ ಅಲ್ಲ, ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಬ್ಯಾಂಗ್ಳೂರಲ್ಲೆಲ್ಲ ಸಿಕ್ಕುತ್ತೆ, ಬಟ್ ಇವಾಗ ನಾನು ಬಾಣ್ತಿ ಆಗಿರೋದ್ರಿಂದ ಬ್ಯಾಂಗ್ಳೂರಿಗೆಲ್ಲ ಕಳಿಸೋದಿಲ್ಲ. ಸೊ ಅದರಿಂದನೇ ಮೈಸೂರಲ್ಲೇ ನೋಡೋಣ ಅಂತ ಹೇಳಿಬಿಟ್ಟು ಸರ್ಚ್ ಮಾಡಿದೆ. ನನಗೂ ಈ ಥರ ಸ್ಕ್ಯಾಮ್ ಆಯಿತು. ನೀವು ಮುಂದೆ ಫೋನಲ್ಲಿ ನೋಡಿಬಿಟ್ಟು ಹೋಗೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ತುಂಬ ಸರಿ ಹತ್ರ ಇದ್ದರೆ ಹೋಗಿ ವಿಸಿಟ್ ಮಾಡಿ, ತುಂಬ ದೂರದಿಂದ ಹೋಗಿ ಎಲ್ಲ ವಿಸಿಟ್ ಮಾಡೋದಕ್ಕೆ ಹೋಗಬೇಡಿ. ಫೋನಲ್ಲೇ ಏನೋ ಹೇಳ್ತಾರೆ, ಬಟ್ ಅಲ್ಲಿ ಹೋಗಿ ನೋಡಿದಾಗಲೇ ಏನೋ ಇರುತ್ತೆ. ಆ್ಯಂಡ್ ಒನ್ ಮೋರ್ ಏನಂದರೆ, ಕ್ವಾಲಿಟಿ ಅಂತೂ ಒಂಚೂರು ಚೆನ್ನಾಗಿರಲಿಲ್ಲ. ಒಂದು 200 300 ಅಂದ್ಬಿಟ್ಟು ಹೆಂಗಿದ್ರು ತೊಗೊಂಡು ಬರೋದಕ್ಕೆ ಆಗಲ್ಲ. ಅಟ್ಲೀಸ್ಟ್ ಕ್ವಾಲಿಟಿ ಚೆನ್ನಾಗಿದ್ದರೆ ಆದರೂ ಪರ್ಚೇಸ್ ಮಾಡೋಣ ಅಂತ ನೋಡಿದ್ವಿ. ಎಷ್ಟು ಅಂದರೆ ಒಂದು 1200 ರೂಪಾಯಿ ಒಂದು ಸೀರೆ ಅಂತ ಹಾಕಿದ್ದಾರೆ. ಸೊ 600 ರೂಪಾಯಿನ ಸೀರೆಗೆ 1200 ರೂಪಾಯಿ ಹಾಕಿಬಿಟ್ಟು ಅದನ್ನೇ ಬೈ ಒನ್ ಗೆಟ್ ಒನ್ ಅಂತ ಆಫರ್ ಕೊಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ನನಗಂತೂ ಈ ಫೋನಲ್ಲಿ ನೋಡಿ ಶಾಪ್ ಮಾಡೋದಕ್ಕೆ ಭಯ ಆಗಿಬಿಟ್ಟಿದೆ. ಸೊ ಆನ್ಲೈನ್ ಶಾಪಿಂಗ್ ನನಗೆ ಇನ್ನೂ ಭಯ ಆಗಿದೆ. ಈ ಚಿಕ್ಕಪೇಟೆಯಿಂದ ಎಲ್ಲ ಆನ್ಲೈನಲ್ಲೇ ಶಾಪ್ ಮಾಡ್ಬೋದು ಅಂತ ಹೇಳ್ತಾರೆ ನೋಡಿ, ಅದಂತೂ ಈಗ ಏನು ಮಾಡೋದು ಅಂತ ಅನಿಸಿ ಸದ್ಯಕ್ಕೆ ಈ ಬಿಸ್ನೆಸ್ನ ಹೋಲ್ಡಲ್ಲಿ ಇಟ್ಟಿದ್ದೀನಿ. ಏನು ಮಾಡೋದು ಗೊತ್ತಿಲ್ಲ. ಆ್ಯಂಡ್ ನೋಡೋಣ ಮುಂದೆ ಹೇಗಾಗುತ್ತೆ ಏನು ಅಂತ. ಆ್ಯಂಡ್ ನೀವು ಅಷ್ಟೇ ಈ ಥರ ಸ್ಯಾರಿ ಬಿಸ್ನೆಸ್, ಆ ಬಿಸ್ನೆಸ್ ಮಾಡಬೇಕು ಅಂತ ಈ ಆನ್ಲೈನಲ್ಲಿ ನೋಡಿ ಯಾವುದೇ ಕಾರಣಕ್ಕೂ ಮೋಸ ಹೋಗಬೇಡಿ. ಸೊ ಥಿಂಕ್ ಮಾಡಿ, ಹತ್ರ ಇದ್ದರೆ ವಿಸಿಟ್ ಮಾಡಿ ಅಷ್ಟೇ. ಯಾವುದೇ ಥರದ ಆನ್ಲೈನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.